ಸ್ನೇಹಿತರೆ ನೋಡಿ, ಅವಾಗಲಿಂದ ನಾವು ಮಳೇಲಿ ಗಾಡಿ ಓಡಿಸ್ತಾ ಇದ್ದೀವಿ. ನಾನು ಈ ಎಕ್ಸಾಂಪಲ್ನ ಏನಕ್ಕೆ ಕೋಟ್ ಮಾಡ್ತೀನಿ ಅಂತಂದರೆ, ಇಫ್ ನಮ್ಮ ಹತ್ರ ಪ್ರಾಪರ್ ಲೈಟ್ಸ್ ಇಲ್ಲ ಅಥವಾ ಗಾಡಿ ಕಂಡೀಷನಲ್ಲಿ ಇಲ್ಲ ಅಂದರೆ ಏನಾಗಿ ಈ ಗಾಡಿ ಕಂಡೀಷನ್ ಅಂದರೆ ಗಾಡಿ ಕಂಡೀಷನ್ನ ಹಾಳು ಮಾಡೋಕ್ಕಾಗಲ್ಲ ನಾನು. ಸೊ ವಾಟ್ ಐ ವಿಲ್ ಡೂ ಇಸ್ ಐ ವಿಲ್ ಡೆಮಾನ್ಸ್ಟ್ರೇಟ್ ಲೈಟ್ ಇಲ್ಲ ಅಂದರೆ ನಮಗೆ ಎಷ್ಟು ವ್ಯೂ ಇರುತ್ತೆ ಅಂತ. ಈಗ ನಾನು ನಾರ್ಮಲ್ ಸ್ಟಾಕ್ ಲೈಟಲ್ಲಿದ್ದೀನಿ. ಸ್ಟಾಕ್ ಲೈಟಲ್ಲಿದ್ದರೆ ಇಷ್ಟೇ ವ್ಯೂ ನಮಗೆ ಇರೋದು ನೈಟಲ್ಲಿ. ಹಿಂದೆ ಗಾಡಿ ಬರ್ತಾ ಇರೋದ್ರಿಂದ ನಮಗೆ ಒಂದು ಸ್ವಲ್ಪ ಜಾಸ್ತಿ ವ್ಯೂ ಇದೆ, ಆಯಿತಾ. ಗಾಡಿ ಇಲ್ಲ ನೋಡಿ, ಇಷ್ಟೇ ವ್ಯೂ ಇರೋದು. ಐ ಬಿಮ್ ಹಾಕಿದ್ರೆ ಇಷ್ಟು ವ್ಯೂ ಇರುತ್ತೆ, ಆಯಿತಾ. ಸೊ ಯಾರು ನೈಟ್ ರೈಡ್ ಮಾಡ್ತೀವಿ, ಈಗ ನೋಡಿ ಆ ಕಡೆಯಿಂದ ಬಂದರೆ ನಮಗೇನು ಕಾಣೋದೇ ಇಲ್ಲ ಲೈಟು. ಅದಕ್ಕೇನು ಮಾಡಬೇಕು, ಒಂದು ಫಾಗ್ ಲೈಟ್ ಇಟ್ಕೋಬೇಕು. ಇದು ನೋಡಿ, ಇದು ಸ್ಕೌಟ್ ಎಕ್ಸ್ 25 ವ್ಯಾಟ್ಸ್ ಇದು ಈಚ್ ಬಲ್ಪು. ಸೊ ಇಷ್ಟು ಡಿಸ್ಪ್ಲೇ ಇರುತ್ತೆ. ಇದನ್ನು ಆಫ್ ಮಾಡಿಬಿಟ್ರೆ ನಾವು ನೋಡಿ ಏನೂ ಇರೋಲ್ಲ. ಇದು ನೈಟ್ ಲ್ಯಾಂಪ್ ಥರ ಯೂಸ್ ಮಾಡ್ಕೋಬೋದು. ಇದು ಆಲ್ಫಾ, ಮ್ಯಾಡ್ ಡಾಗ್ ಆಲ್ಫಾ. ದಿಸ್ ಇಸ್ ಜಸ್ಟ್ ಅನ್ ಎಕ್ಸಾಂಪಲ್. ಹೆಂಗಿರುತ್ತೆ ಇದು ಅಂತ. ಸೊ ಈ ಥರ ಸೆಟ್ ಇದ್ದರೆ ಅಂದರೆ ನಾವು ನೈಟ್ ರೈಡ್ನ ಪ್ರಾಪರಾಗಿ ಮಾಡ್ಬೋದು. ಮಾಡೋಕ್ಕೆ ಆಗಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಪ್ರಾಪರ್ ವಿಸಿಬಿಲಿಟಿ, ಆಯಿತಾ. ಪ್ಲಸ್ ನಾವು ಯಾವ ರೀತಿ ಹೆಲ್ಮೆಟ್ ಹಾಕಿದ್ದೀವಿ, ಅದಾದಮೇಲೆ ಯಾವ ಗೇರ್ಸ್ ಹಾಕಿದ್ದೀವಿ, ರೈನ್ ಪ್ರೊಟೆಕ್ಷನ್ ಹೆಂಗಿದೆ. ಈಗ ನೀರು ತುಂಬಿಟ್ರೆ ನಮಗೆ ಡಿಸ್ಕಂಫರ್ಟ್ ಆಗುತ್ತೆ. ಸೊ ಕಂಫರ್ಟಾಗಿ ಓಡಿಸ್ಲಿಕ್ಕೆ ಆಗ್ತದೆ, ಇದೆಲ್ಲ ಥಿಂಕ್ ಮಾಡಬೇಕಾಗುತ್ತೆ. ವಿಂಡ್ಶೀಲ್ಡಲ್ಲಿ ಏನೋ ಪ್ರಾಬ್ಲಮ್ ಆಗಿಬಿಟ್ಟಿದೆ. ಏನು ಪ್ರಾಬ್ಲಮ್ ಆಗಿರಲಿಲ್ಲ, ನಾನೇ ಲಾಕೇ ಮಾಡಿರಲಿಲ್ಲ. ಆವಾಗಲೇ ಅಲ್ಲಿ ಲೆಫ್ಟ್ ತಗೊಂಡು ಸುಮ್ಮನೆ ಒಂದು ರೌಂಡ್ ಹೊಡೆದ್ಬಿಟ್ಟಿದ್ದೀವಿ. ಮಿಸ್ ಆಗ್ಬಿಡೈತೆ ಅದು. ನೋಡಿ ಏನು ವಿಸಿಬಿಲಿಟಿ ಐತೆ ಈಗ. ನೋಡಿ ಹಿಂದೆ ಬೈಕ್ ಅಷ್ಟು ಬರ್ತಾ ಇಲ್ಲ. ಸ್ಕೌಟ್ ಎಕ್ಸ್ ಇದು ನಾರ್ಮಲ್ ಲೈಟು, ಲೋ ಬೀಮು. ಹಿಂಗೆ ಇಟ್ಕೊಂಡು ಏನು ವಿಸಿಬಿಲಿಟಿ ಓಡಿಸ್ತೀರ, ಫುಲ್ಲು ಕಣ್ಣನ್ನು ರೋಡ್ ಮೇಲೆ ಇಟ್ಕೊಂಡು ಓಡಿಸ್ಬೇಕು. ಅದು ಹಿಂದೆ ಗಾಡಿ ಬರ್ತಾ ಇರೋದಕ್ಕೆ ನಮಗೆ ಸ್ವಲ್ಪ ಬೆಳಕೈತೆ. ಐ ಬೀಮ್ ಹಾಕಿದ್ರೆ ಹಿಂಗಿರುತ್ತೆ. ಸೊ ಅವು ಥರ ಆಡ್ದೇನೆ ಲೈಟ್ ಆನ್ ಮಾಡ್ಕೊ ಹೋಗೋಣ. ಸುಮಾರು 1 ಅವರಿಂದ ಮಳೇಲಿ ಓಡಿಸ್ತಾನೇ ಇದ್ದೀವಿ ಗಾಡಿನ.